ಪಾಂಡ್ರಂಗ ಲೇ ಸುಂಟ್ರ ಗಳಿಸಿನ ನೀನು ಅದು ಯಾವ ಬಾಗ್ಲಿಂದ ಬಂದು ಸುಂಟ್ರ ಗಾಳಿಸಿ ನಂಗೆ ಬಾಗ್ಲೇಬೇಕು ಅಂತೇನಿಲ್ಲ ಕಿಟಕಿ ಇದ್ರೆ ಸಾಕು ಬಂದ್ಬಿಡ್ತೀನಿ. ಲೇ ಸೀನಾ ಈ ತರ ಏಕಾಏಕಿ ದುತ್ತಂತ ಪ್ರತ್ಯಕ್ಷ ಆಗೋರಂದ್ರೆ ನಿನ್ನನ್ನು ಬಿಟ್ರೆ ಆ ದೆವ್ವ ಕಡ ಏನು ಬಂದಿದ್ದು ಪಕ್ಕದ ಬೀದಿಲಿ ಒಬ್ಬ ಕಂತೆ ಹೋಗದ ರಾಮ್ ನಾಮ್ ಸತ್ಯ ಹೇ ರಾಮ್ ನಾಮ್ ಸತ್ಯ ಹೇ. ಅಯ್ಯೋ ಶಿವನೇ ಇದ್ದಕ್ಕಿದ್ದಂಗೆ ಇಹಲೋಕವನ್ನು ತ್ಯಜಿಸ್ತಂತ ಪುಣ್ಯಾತ್ಮ ಯಾವನಪ್ಪ ಅವನು ಜಾಜಿ ಹಳೆ ಲವರು. ಏಯ್ ಆಡ ಮಾತೊಂದು ಅರ್ಥ ಬೇಡವನ ಯಾವನ ಅವನು ಪಕ್ಕದ ಬೀದಿಲಿ ಮುನ್ರಾಜು ಅಂತ ಇದ್ದ. ಜಾಜ್ ಅಂದ್ರೆ ಪ್ರಾಣ ಬಿಡವನು. ಕುಯಿ ಮೇಲೆ ಜಾಜ್ ಅಂತ ಹಚ್ಚೆ ಬರೆ ಹಾಕ್ಸ್ಕೊಂಡಿದ್ದ. ಅವ್ನು ಹೇಗ್ ಸತ್ತ ಗೊತ್ತಾ? ಏನು ನಿಂತಿರೋ ಲಾರಿಗೆ ಓಡಕ್ ಡಿಕ್ಕಿ ಹೊಡೆದು ಸತ್ತ ಬಿಡ್ತಾನೆ. ಅಲ್ಲ ಕಣೋ, ಜಾಜಿ ಪ್ರೀತಿ ಸಿಗದೆ ಜೀವನದಲ್ಲಿ ಜಿಗುಪ್ಸೆ ಆಗಿ ಫ್ಯಾನ್ ನೇಣ್ ಹಾಕೊಂಡು ಸತ್ತದ. ಅಲ್ಲಿ ಸತ್ತವರು ದೆವ್ವ ಆಗ್ತಾರಂತೆ. ನೀನು ಹುಷಾರು. ಲೇ ಸುಂಟ್ರ ಗಾಳಿಸಿನ ಆ ದೆವ್ವನ ನನ್ನ ಮೈ ಮೇಲೆ ಬರ್ಸ್ಕೊಂಡ್ಬಿಟ್ರೆ ಹೆಂಗೆ? ಯಾಕೆ? ಈ ಹೆಂಡತಿ ಪ್ರೀತಿ ಹೊಲ್ಸ್ಕೊಳ್ಳೋದಕ್ಕೋಸ್ಕರ ಆ ಮುಂಡ್ರಾಜು ದೆವ್ವನ ನನ್ನ ಮೈ ಮೇಲೆ ಬರ್ಸ್ಕೊಂಡ್ಬಿಡ್ತೀನಪ್ಪ. ಅಲ್ಲಿ ಪಾಕಡ ಕಣ ನೀನು. ಲೇ ಯಾವುದಕ್ಕೂ ನಿನ್ನ ಕೋಆಪರೇಷನ್ ನನಗೆ ಬೇಕು ಕಣಪ್ಪ. ನೀನ್ ಮಾಡೋ ಎಲ್ಲ ಆಪರೇಷನ್ಗೂ ನನ್ನ ಕೋಆಪರೇಷನ್ ಇದೆ. ಯಾವನೇ ನೀನ್ ಅಣ್ಣಯ್ಯ? ಅಣ್ಣಯ್ಯ ಏನಾಗಿದೆ ನಿನ್ಗೆ? ಇನ್ನೊಂದು ಸಲ ಅಣ್ಣ ಗಿಣ್ಣ ಅಂದ್ರೆ ನಿನ್ನ ಮುಖಕ್ಕೆ ಸುಣ್ಣ ಬಿಡ್ಬಿಡ್ತೀನಿ. ಹೋಗು. ಯಾಕೆ ಗಾಬರಿ ಆಗಿದ್ಯಾ? ಏನಪ್ಪ ನಮ್ಮ ಅಣ್ಣ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ನಾನು ನಿಮ್ಮ ಅಣ್ಣನೇ ಅಲ್ಲ ಅಂತ ಇದ್ದಾನೆ. ಆಸ್ತಿ ಎಲ್ಲಿ ಪಾಲ್ ಕೇಳ್ಬಿಡ್ತೀವಿ ಅಂತ ಹೀಗೆ ನೀನಾಸಂ ನಾಟಕ ಆಡ್ತಿರ್ಬೇಕು. ಇದು ವಿಚಾರಿಸ್ತೀನಿ ಅವ್ರನ್ನ. ಏನಪ್ಪ ನೀವೇನಾದ್ರೂ ನಮ್ಮ ಅಣ್ಣನ್ ವಿಚಾರ್ಸಕ್ ಹೋದ್ರೆ ನಿಮ್ ತಲೆಗೆ ಹೊಡೆದ್ ಬಿಡ್ತಾನೆ. ತಲೆ ಹೊಡಿತಾರ? ಈಗ ಹ್ಯಾಕ್ ತಲೆ ಹೊಡಿತಾರೆ ನಾನು ನೋಡ್ತೀನಿ. ಪಾಂಡುರಂಗ ಬಾಬಾ ಯಾವನವನು? ಇನ್ನೊಂದು ಸಲ ಪಾಂಡ್ರಂಗ ಬಾಬಾಗಿ ಬಂದ್ರ ಗೋಮಾಳ ಇಸ್ಕ ರಕ್ತನ ಘಟಘಟ ಅಂತ ಕುಡಿದು ಬಿಡ್ತೀನಿ. ರಾಸ್ಕಾಯಿ ಯಾರ ನೀನು? ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ. ನಾನು ಯಾರು ಗೊತ್ತೇನಾ? ಗೊತ್ತಿಲ್ದೇನು? ಪಾಂಡುರಂಗ ಗಂಡ್ಕಲಿ ಗಂಡ್ಕಲಿ ಹುಚ್ಚದ ಕಟ್ಟ ಕಡೆ ತುಂಡು. ಇನ್ನೊಂದ್ಸಲ ತುಂಡು ಗಿಂಡು ಅಂದು ನಿನ್ನ ಗಂಟ್ಲಿಗೆ ಗುಂಡು ಹಾಕ್ಬಿಡ್ತೀನಿ. ನಾನು ಪಕ್ಕದ ಬೀದಿ ಮುನ್ರಾಜು. ಹೋಗೋ ಹೋಗೋ. ಯಾಕೋ ಬಿಟ್ಲ ಇಷ್ಟೊಂದು ಗಾಬರಿ ನೋಡ್ಕೊಳ್ತಿದ್ಯಾ? ರಂಗತ್ತೇನೇನಾದ್ರು ಮೇಕಪ್ ಇಲ್ದಿರ ನೋಡ್ಬಿಟ್ಟ? ನಮ್ ಬಾಬಾ ಹುಚ್ಚು ಸಂಗಾಡ್ತಿದಾರ ಕಣೋ. ನಾನು ಪಾಂಡುರಂಗ ಅಲ್ಲ, ಪಕ್ಕದ ಬೀದಿ ಮುನ್ರಾಜು. ಪಕ್ಕದ ಬೀದಿ ಮುನ್ರಾಜು ಅಂತಿದಾರ. ಮುನ್ರಾಜುನ ಲೇ ಬಿಟ್ಲ ಪಕ್ಕದ ಬೀದಿ ಮುನ್ರಾಜು ಮೊನ್ನೆ ತಾನೇ ನೇಣ್ ಹಾಕೊಂಡು ಸತ್ತೋಗ್ಬಿಟ್ಟ ಕಣೋ. ಹಾಗಾದ್ರೆ ನಮ್ಮ ಬಾವನ ಮೈ ಮೇಲೆ ಬಂದಿರೋದು ಪಕ್ಕದ ಬೀದಿ ಮುನ್ರಾಜು ದೆವ್ವನೇ. ಪಕ್ಕದ ಬೀದಿ ಮುನ್ರಾಜು. ಮುನ್ರಾಜಣ್ಣ ನಮ್ ಪಾಂಡ್ರಂಗನ್ ಮೈ ಮೇಲೆ ಯಾಕಣ್ಣ ಬಂದಿದ್ಯಾ? ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಡ್ರೋ. ನಾನು ಒಂದು ಹುಡುಗಿನ ಎಕ್ಕಾಚಕ್ಕಿ ಪ್ರೀತಿಸ್ತಾ ಇದ್ದೆ. ಅವಳು ಪ್ರತಿದಿನ ನನ್ನ ಡಬ್ಬ ಅಂಗಡಿ ಮುಂದೆ ಹಾದು ಹೋಗ್ತಾ ಇದ್ಲು. ನಾನು ಅವಳನ್ನ ಸಾರಿ ಸಾರಿ ಮಾತಾಡ್ತಾ ಇದ್ದೆ, ಆದ್ರೆ ಅವಳು ನನ್ನ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ. ನಾನು ಅವಳನ್ನ ಎಕ್ಕಾಚಕ್ಕಿ ಪ್ರೀತಿ ಮಾಡಿದೆ, ಆದ್ರೆ ಅವಳು ನನಗೆ ಮೋಸ ಮಾಡ್ಬಿಟ್ಲು. ಯಾರಣ್ಣ ಹುಡುಗಿ? ಜಾಜಿ. ನನಗೆ ಆ ಚಾಚಿ ಬೇಕು ಕಂಡ್ರ. ಲೇ ಪದ್ದು ಬಿಟ್ಲ ಬಂದ್ರ ಇಲ್ಲಿ. ಏನಪ್ಪ ಮುನ್ರಾಜು? ಯಾವನ ಮುನ್ರಾಜು? ಲೇ ಹುಡುಗರ, ಈಗ ನಾನ್ ಕೇಳೋ ಪ್ರಶ್ನೆಗೆ ನೆಟ್ಟಗೆ ಉತ್ತರ ಕೊಟ್ರಿ ಅಂದ್ರೆ ಮಾತ್ರ ನೀವಿಬ್ರು ಬದುಕೋತೀರಾ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಹೆಣಾಗೋಗ್ಬಿಡ್ತೀರಾ. ನೋಡ್ರ, ನನ್ನ ಪಾಡಿ ನಾನು ಪೇಪರ್ ಓದ್ಕೊಂಡು ಇಲ್ಲಿ ಕೂತಿದ್ದೆ. ಯಾರೋ ನನಗೆ ಯಾಮಾಟ್ ಹೊಡೆದ್ಬಿಟ್ಟು ಇಲ್ಲಿ ತಂದು ಮಲಗಿಸಿದ್ದಾರೆ. ನನ್ನ ಮೇಲೆ ಕೈ ಮಾಡ್ದಂತವ್ರು ಯಾರು ಅಂತ ಹೇಳು. ಮಾವ, ಯಾವತ್ತಾರು ನಾವು ನಿಮ್ಮೇಲೆ ಕೈ ಮಾಡಿದ್ದೀವ? ಶಾಂತಪ್ಪ. ಲೇ, ಹಾಗಿದ್ರೆ ಸುಮ್ನೆ ಅಲ್ಲಿ ಕೂತವನು ಇಲ್ಲಿ ಬಂದು ಬಿದ್ಕೊಳ್ಳೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಇಲ್ಲ ಯಾವ್ದಾದ್ರು ದೆವ್ವ ಬಂದು ಮೆಟ್ಕೊಂಡಿದ್ಯಾ? ಎರಡನೇದೇ ಕಣ. ಅಂದರೆ ನಿನ್ನ ಮೈ ಮೇಲೆ ಪಕ್ಕದ ಬೀದಿ ಮುನ್ರಾಜು ದೆವ್ವ ಮೆಟ್ಕೊಂಡಿತ್ತು. ನೀನು ಆಡ ಮಾತಿ ಒಂದು ಅರ್ಥ ಬಿಡ್ಬೇಕಾ? ಬಂಗಾರದಂತ ಮನುಷ್ಯ ಕಂಡ್ರ ನಾನು. ನನ್ನ ಮೇಲೆ ಅದು ಯಾವ ದೆವ್ವ ಬಂದು ಮೆಟ್ಕೊಳತ್ತ? ಬಾವ, ನಾವು ತಿನ್ನೋ ಮಸಾಲೆ ದೋಸೆ ಮೇಲಾಣೆ ಇಷ್ಟೊತ್ತು ನಿಮ್ಗೆ ಆ ಪಕ್ಕದ ಬೀದಿ ಮುನ್ರಾಜು ದೆವ್ವ ಮೆಟ್ಕೊಂಡಿತ್ತು. ಜಾಜಿ ಅವ್ರೆ, ಹೊತ್ತು ಬಿಡ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ವಾಟ್ ಹ್ಯಾಪನ್? ಜಾಜಿ ಅವ್ರೆ, ಪಾಂಡ್ರಂಗ ತಿಕ್ಕಲಾಗಾಡ್ತಿದ್ದಾನೆ. ವೈ? ಅವನ ಮೈ ಮೇಲೆ ಮೊನ್ನೆ ನೇಣ್ ಹಾಕೊಂಡ್ ಸತ್ತೋದ್ನಲ್ಲ ಪಕ್ಕದ ಬೀದಿ ಮುನ್ರಾಜು, ಅವ್ನ್ ದೆವ್ವ ಬಂದಿತ್ತು. ನಾನು ಇದನ್ನೆಲ್ಲ ಬಿಲಿ ಮಾಡಲ್ಲ. ಎಲ್ಲಿ ನನಗ್ ಮನಿ ಕೊಡ್ಬೇಕಾಗತ್ತೆ ಅಂತ ಹೆದರಿ ಹಬಿ ನೀನಸಂ ನಾಟಕ ಆಡ್ತಾ ಇದಾರೆ ಅಷ್ಟೇ. ಒಂದ್ ನಿಮಿಷ ನಾನೇ ವಿಚಾರಿಸ್ತೀನಿ. ಹವಿ ವಾಟ್ ಹ್ಯಾಪನ್ ಯು?
ಹಾವಿ. ಯಾವನೇ ನಿನ್ನ ಹಬ್ಬೆ? ಹೇ ಹುಡುಗಿ, ನಾನು ಕಣೆ ಮುನಿರಾಜು, ಪಕ್ಕದ ಬೀದಿ ಮುನಿರಾಜು. ಯಾಕೆ ನನ್ನ ಗುರ್ತು ಸಿಗ್ಲಿಲ್ವೇ ನಿನಗೆ? ನೀನು ನಮ್ಮ ಭಾವನ ಮೈ ಮೇಲೆ ಬಂದ್ರೆ ಅವ್ರಿಗೆ ಹೆಂಗಡೆ ಗೊತ್ತಾಗುತ್ತೆ? ಲೇ ಹುಡುಗಿ, ನೀನು ಅದೆಷ್ಟು ಸಲ ನನ್ನ ಡಬ್ಬ ಅಂಗಡಿ ಮುಂದೆ ಹಾದು ಹೋಗಿಲ್ಲ, ನಾನು ನಿನ್ನನ್ನು ಅದೆಷ್ಟು ಸಲ ಮಾತಾಡ್ಸಿಲ್ಲ, ನಾನು ನಿನ್ನನ್ನು ಅದೆಷ್ಟು ಪ್ರೀತಿಸ್ತಾ ಇದ್ದೆ. ಆದ್ರೆ ನೀನು ಯಾಕೆ ನನ್ನನ್ನು ಪ್ರೀತಿಸ್ಲಿಲ್ಲ? ನೋಡು, ನಿನ್ನ ಪ್ರೀತಿ ಸಿಗದೆ ಇದ್ದಕ್ಕೆ ನಾನು ನೇಣು ಹಾಕೊಂಡು ಸತ್ತೋಗ್ಬಿಟ್ಟೆ. ಆದ್ರೆ ನನಗೆ ಮುಕ್ತಿ ಸಿಗ್ಲಿಲ್ಲ. ಅದಕ್ಕೆ ನಿನ್ನ ಪ್ರೀತಿನ ಪಡ್ಕೊಂಡೇ ಹೋಗ್ಬೇಕು ಅಂತ ನಾನೀಗ ವಾಪಸ್ ಬಂದಿದ್ದೀನಿ. ಹುಡುಗಿ, ನನಗೆ ನಿನ್ನ ಪ್ರೀತಿ ಬೇಕೇ. ಜಾಜತ್ಗೆ ನನ್ನ ಮಾತು ಕೇಳಿ, ನೀವು ಅಲ್ಲಿ ಹೋಗ್ಬೇಡಿ. ಜಾಜಿ ಚಂಪಲ್ ತಿನ್ನಿ. ಯಾವನ್ರಿ ಅವ್ನು ಮುನ್ರಾಜು? ಅಭಿ, ಇಷ್ಟೊತ್ತು ನಿಮ್ಗೆ ಏನಾಗಿತ್ತು? ಅದು ಏನೋ ಗೊತ್ತಿಲ್ಲ. ಜಾಜಿ ಚಂಪಲ್ ತಿನ್ನಿ ಅವ್ರೆ ಯಾರು ನನ್ನ ತಲೆಯಿಂದ ಪೈಡ್ ಅಂತ ಬಿಟ್ಬಿಟ್ಟು ಮಲಗಿಸ್ದಂಗೆ ಆಗ್ತಾ ಇದೆ. ಮತ್ತೆ ಎಲ್ಲ ನೋವು. ಇದರಿಂದ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಅನಿಸ್ತಾ ಇದೆ ಕಣ್ರಿ. ರೇ ಜಾಜಿ ಚಂಪಲ್ ತಿನ್ನಿ ಅವ್ರೆ, ನನಗೆ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್ ಕಣ್ರೆ. ಜಾಜಿ ಅವರೇ, ಎಡಗೆ ಮೇಲೆ ನೋಡಿ, ಹಚ್ಚೆ. ಜಾಜಿಂದ ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಜಾಜತ್ಗೆ ಕೈ ಮೇಲೆ ಹಚ್ಚ ಇದೆ ಅಂತ ಅಂದ್ಮೇಲೆ ಮಾವನ ಮೈ ಮೇಲೆ ಇನ್ನೂ ದೆವ್ವ ಇದೆ ಅಂತ ಆಯ್ತು. ನನ್ನ ಮಾತು ಕೇಳಿ ಅವ್ರ ಹತ್ರ ಹೋಗ್ಬೇಡಿ. ಹೋದ್ರೆ ಏನಾಗುತ್ತೆ? ನೈಸಾಗಿ ಕುತ್ತಿಗೆಗೊಂದು ಹೋಲ್ ಮಾಡ್ತಾರೆ, ಅದಕ್ಕೊಂದು ಸ್ಟ್ರಾ ಹಾಕ್ತಾರೆ, ಕಡಗಡ ಅಂತ ರಕ್ತ ಕುಡಿದ್ಬಿಡ್ತಾರೆ. ಡಾಕ್ಟ್ರೆ, ನನ್ನ ಮಗ ಯಾವತ್ತೂ ಹೀಗಾಗಿರ್ಲಿಲ್ಲ. ಅದ್ ಯಾವ ಘಳಿಗೆ ಜಾಜಿನ ತಂದು ಕಟ್ಟಿದ್ನೋ ಆವತ್ತಿಂದ ಹುಚ್ಚು ಶುರುವಾಯ್ತು. ಜೊತೆಗೆ ಬೆಪ್ಪು ಅಂಟ್ಕೊತು, ಅದ್ರ ಜೊತೆಗೆ ಶಿವಲಿಂಗನೂ ಸೇರ್ಕೊಂತು. ಈ ಹುಚ್ಚು ಬೆಪ್ಪು ಶಿವಲಿಗೆ ಒಟ್ಟಿಗೆ ಅಟ್ಕಾಯಿಸ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಪಾಂಡ್ರಂಗ ಮದುವೆ ಆದ ಗಳಿಗೆನೆ ಸರಿಗಿಲ್ಲ. ನಮ್ಮ ಯಜಮಾನ್ರನ್ನ ಅವರು ಕಟ್ಟೋ ಬದಲು ನನ್ಗಾದ್ರೂ ಕಟ್ಟಿದಿದ್ರೆ ಪಾರಿವಾಳ ತರ ಸಾಕೋತಿದ್ದೆ. ಸಾಕೋತಿದ್ದೆ. ಮನೆಗೆ ಯಾರ ನೆಂಟರು ಬಂದಾಗ ಏನು ಇಲ್ಲ ಅಂದ್ರೆ ಆ ಪಾರಿವಾಳನ ಕುಯ್ದು ಹಂಚ್ಬಿಡ್ತಿದ್ದೆ. ಅದೆಲ್ಲ ಇದ್ರೆ ಈಗ ಏನಾಗಿದೆ ಹೇಳಿ? ಏನು ಅಂತ ಹೇಳಿ ಡಾಕ್ಟ್ರೆ, ಇವಳು ಲಸ್ಟರ್ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಾಳ? ಯಾರಾದ್ರೂ ಇವಳನ್ನ ನೋಡಿ ನಕ್ಕಿದ್ರೆ ಇವಳು ಕಿಸಕ್ಕಲ್ಲಿ ನಕ್ಕು ಬಿಡ್ತಾಳೆ. ಪಕ್ಕದ ಬೀದಿ ಮುನಿರಾಜನ್ನ ಯಾವತ್ತೋ ಇವಳು ನೋಡಿ ನಕ್ಕಿರ್ಬೇಕು. ಈಗ ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಡಾಕ್ಟ್ರೆ. ಓ, ಮುನ್ರಾಜು ಬಂದು ಮನೆ ಹತ್ರ ಗಲಾಟೆ ಮಾಡಿದ್ನ? ಬಂದ್ ಗಲಾಟೆ ಮಾಡಕ್ ಅವ್ರು ಇದ್ರೆ ತಾನೆ. ಅಂದ್ರೆ ನೇಣು ಹಾಕೊಂಡು ಸತ್ತೋದ. ಆ ಮುನ್ರಾಜು ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದವನು 30 ವರ್ಷ ಕೈ ಮೇಲೆ ಜಾಜಿ ಅಂತ ಹಚ್ಚಿ ಹಾಕೊಂಡಿದ್ದೆ ನಾವು ತಾನೆ. ಅವನು ನಿಮಗ್ ಗೊತ್ತಾ ಡಾಕ್ಟ್ರೆ? ಗೊತ್ತೇನಮ್ಮ, ಆ ಹೆಳನ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ನಾನು. ಡಾಕ್ಟ್ರೆ, ಆ ಮುನಿರಾಜು ಡೆಡ್ ಬಾಡಿನ ನೀವೇನ ಪೋಸ್ಟ್ ಮಾರ್ಟಮ್ ಮಾಡಿದ್ದು? ಹೌದಮ್ಮ, ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಕೈ ಮೇಲೆ ಜಾಜಿ ಅಂತ ಹಚ್ಚಿ ಹಾಕಿಸ್ಕೊಂಡಿದ್ದ, ಅದನ್ನು ರಿಪೋರ್ಟ್ ನಲ್ಲಿ ಬರ್ದೀನಿ. ಆದ್ರೆ ಜಾಜಿ ಅಂತ ಯಾಕೆ ಹಾಕಿಸ್ಕೊಂಡಿದ್ದ ಅಂತ ಗೊತ್ತಾಗ್ಲಿಲ್ಲ. ಆ ಮುನಿರಾಜು ಡೆವಿಲ್ ನನ್ನ ಹಬಿ ಮೈ ಮೇಲೆ ಬಂದು ನನ್ನೇ ಪ್ರೀತಿ ಮಾಡು ಅಂತ ಸತಾಯಿಸ್ತಾ ಇದೆ. ಹೌದೇನಮ್ಮ, ಆ ಮುನಿರಾಜು ಬದುಕಿದ್ದಾಗ ನನ್ನ ಮಗಳನ್ನೂ ಕೂಡ ಹೀಗೆ ಪ್ರೀತಿ ಮಾಡು ಅಂತ ಪ್ರಾಣ ತೆಗಿತಾ ಇದ್ದ. ಅವ್ನು ಸತ್ತಿದ್ದೆ ಒಳ್ಳೇದಾಗೋಯ್ತು. ಮಾವಯ್ಯ ಚೆನ್ನಾಗಿದ್ದೀರಾ? ಯಾರ ಮಾವಯ್ಯ? ನಿನ್ನ ಮಗಳು ಸುಮ್ಮ ನನಗೆ ಡವ್ ಆದ್ಮೇಲೆ ನೀನ್ ನನಗೆ ಮಾವಯ್ಯ ತಾನೆ. ನನ್ನ ಮಗಳ ವಿಷಯ ಏನಾದ್ರು ಮಾತಾಡಿದ್ರೆ ಎಮ್ಮೆ ಕೊಡೋ ಇಂಜೆಕ್ಷನ್ ಕೊಟ್ಬಿಟ್ಟು ನೀನ್ ಕೋಮಾ ಕಳಿಸ್ಬಿಡ್ತೀನಿ. ಸುಮ್ಮನೆ ಇರಲೇ ಮಾವಯ್ಯ, ಯಾಮಲೋಕಕ್ಕೆ ಹೋಗ್ದಾನೆ ವಾಪಸ್ ಬಂದ ಮಗ ನಾನು. ಇನ್ನು ನಿನ್ನ ದಪ್ಪ ಇಂಜೆಕ್ಷನ್ ಎರ್ಕೊಂಡ್ಬಿಡ್ತೀನಿ ನಾನು. ಏ ಪಾಂಡ್ರಾಗ ಯಾಕೊಂದು ಮಾತಾಡ್ತೀಯಾ? ಯಾವನ ಪಾಂಡ್ರಂಗ? ನಾನು ಪಕ್ಕದ ಬೀದಿ ಮುನ್ರಾಜು. ಏನು ಯಜಮಾನ್ರೆ? ಯಾವನ ನಿನ್ ಯಜಮಾನ? ನಾನು ಏನಿದ್ರು ಮಾವ ಇದ್ದೋದೇನೆ ನೀನು? ಈ ನನ್ನ ಮಾವನ ಮಗಳು ಸುಮಾರಿಗೆ ಯಜಮಾನ, ಜಾಜಿಗೆ ಯಜಮಾನ. ಆ ಎರಡು ಅರಗಿಣಿಗಳ ಮಧ್ಯೆ ನೀನು ಸೌತಿ ಆಗಬೇಕು ಅಂತ ನೋಡಿದ್ರೆ ನಾನು ನಿನ್ನ ಕಿವಿನ ಕಚ್ಚಿಬಿಟ್ಟು ಹಂಗಂಗೆ ರಕ್ತ ಕುಡಿತೀನಿ. ಮಗನನ್ನು ಕಳೆದುಕೊಂಡು ದುಃಖದಲ್ಲಿರುವ ಮುದುಕಿ. ಮುದುಕಿ, ಇನ್ನೊಂದು ಸಲ ನನ್ನನ್ನೇನಾದ್ರೂ ಮಗ 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 ಅಂತ ಕರೆದ್ರೆ ಇಂದು ಮುಂದೆ ನೋಡ್ರೆ ತಲೆಯಲ್ಲಿ ಬಿಟ್ಟು ಹೊಡೆದು ಸಾಯಿಸ್ಬಿಡ್ತೀನಿ. ಇದಕ್ಕೇನ್ ಹೇಳ್ತೀರಾ? ಮುನ್ರಾಜು ದೆವ್ವ ಮೈ ಮೇಲೆ ಬಂದಿರೋದು ಕನ್ಫರ್ಮ್ ಆಯ್ತಮ್ಮ. ನಾನು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಅನ್ಕೊಂಡೆ, ಕಟ್ ಮಾಡ್ಬೇಕಾದ್ರೆ ಪೀಸ್ಗಳು ವಿಲೆ ಒದ್ದಾಡ್ತಾ ಇದ್ವು.
ಇವನು ಯಾರಾದ್ರೂ ಮೈ ಮೇಲೆ ಬಂದು ತೊಂದರೆ ಕೊಡ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ರೆಡಿಯಾಗೆ ಬಂದ್ಬಿಟ್ಟಿದ್ದೀನಿ. ಏನ್ ಮಾಡ್ತೀರಾ? ಇಂಜೆಕ್ಷನ್ ಕೊಟ್ಟು ಮೈ ಮೇಲಿರೋ ದೆವ್ವನ್ನು ಓಡಿಸ್ಬಿಡ್ತೀನಿ. ನೀನು ಹಿಡ್ಕೊಂಡಿಲ್ಲ ಅಂತ ಅಂದ್ರೆ ಇವನು ಕೊಡೋ ಇಂಜೆಕ್ಷನ್ ನಿಮಗೆ ಕೊಟ್ಬಿಡ್ತೀನಿ. ಅತ್ತೆ ಅತ್ತೆ ಮೂರ್ಛೆ ಹೋಗ್ಲಿಲ್ಲಮ್ಮ, ಮೈ ಮೇಲಿರೋ ದೆವ್ವ ಸಿಕ್ಕಿಂದ ಆಚೆ ಹೊರಟೋಯ್ತು. ಅಪ್ಪ ಆ ಮುನ್ರಾಜನ ಯಾಕೆ ಹೋಯ್ದ್ರಿ? ಸತ್ತೋಗಿದ್ನಮ್ಮ. ಪೋಸ್ಟ್ ಮಾರ್ಟಮ್ಗೆ ಅಂತ ಬಾಡಿ ನನ್ನ ಹತ್ರ ಬಂದಿತ್ತು. ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತಲ್ಲ, ಸಿಕ್ತಂಗೆ ಕುಯ್ದಾಕ್ಬಿಟ್ಟೆ. ಯಾಕೆ? ಅಯ್ಯೋ, ನೀನ್ ಕಾಲೇಜ್ಗೆ ಹೋಗಿ ಬರ್ಬೇಕಾದ್ರೆ ನಿನ್ ಚುಡಾಯಿಸ್ತಾ ಇದ್ನಲ್ಲ ಅವನು. ಅವ್ನ್ ಬದುಕಿರ್ಬೇಕಾದ್ರೆ ನಾನು ಅವನ ಕೊಯ್ಬೇಕು ಅಂತಿದ್ದೆ. ಸದ್ಯ ಸತ್ ಮೇಲಾದ್ರೂ ಕೊಯ್ದ್ರಲ್ಲ, ತುಂಬಾ ಖುಷಿ ಆಯ್ತು. ಅಪ್ಪ ಇನ್ಮೇಲೆ ಸತ್ಹಾವ್ನ ಕೊಯ್ಯಕ್ ಹೋಗ್ಬೇಡಿ. ಸುಮಾ 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 ಯಾರು ನೀನು? ಇಷ್ಟು ಬೇಗ ನನ್ನ ನೆನಪು ಮರ್ತೋಗ್ಬಿಡ್ತಾ ಸುಮಾ. ನಾನು ಡಬ್ಬ ಅಂಗಡಿ ಮುನ್ರಾಜು. ನೀನೇನು ಹೆದರ್ಕೋಬೇಡಮ್ಮ, ಇವನ್ ನಮ್ ಪಾಂಡುರಂಗ. ಮಾವಯ್ಯ, ಯಾವನವನು ಪಾಂಡುರಂಗ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ನ ಸುಮನ ನನ್ನ ಜೊತೆ ಕಳಿಸ್ಕೊಡ. ನೋಡು, ಹೇಳ್ತಾ ಇದ್ದೀನಿ, ನನ್ನ ಮಗಳ ಸುದ್ದಿಗೆ ಏನಾದ್ರು ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಜಾಗಿ ಹಿಡ್ಕಳೆಯ. ಆಯ್ತು, ನಾನು ಜಾಜಿ ಹತ್ರನೇ ಹೋಗ್ತೀನಿ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ನನ್ನ ತಂಟೆಗೆ ಬರಬಾರ್ದು. ನಮ್ಮ ಅಪ್ಪನೇ ಬರಲ್ಲ, ನನ್ನ ಮಗಳ ಭವಿಷ್ಯ ಮುಖ್ಯ. ನಾನೀಗ ಜಾಜಿ ಹತ್ರನೇ ಹೋಗ್ತೀನಿ. ಅವಳು ಪ್ರೀತಿ ನನಗೆ ಏನಾದ್ರೂ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಸುಮನ್ ಹತ್ರ ಬಂದು ಟಾಟಾ ಸುಮದಲ್ಲಿ ತಕೊಂಡು ಹೋಗ್ತೀನಿ. ಯಾವನೇ ನಿನ್ನಬ್ಬೆ? ನಾನು ಪಕ್ಕದ ಬೀದಿ ಮುನ್ರಾಜು. ನಡಿ, ಈಗ ನನ್ನ ಜೊತೆ ಹೊರಗೆ ನಡಿ. ಪಾರ್ಕ್ ಸುತ್ತಾಡೋಣ, ಸಿನಿಮಾ ನೋಡೋಣ, ಆಮೇಲೆ ನೆಟ್ಟಿಗೆ ಮನೆಗೆ ಬಂದು ಸಂಸಾರ ಶುರುಚ್ಕೊಂಡ್ಬಿಡೋಣ. ನಡಿಯಲ್ಲೇ ನಡಿಯೇ ನಡಿಯಲ್ಲೇ. ಮುನ್ರಾಜು ಯಾಕಪ್ಪ ಅವಳು ತೊಂದರೆ ಕೊಡ್ತೀಯಾ? ಇವಳು ಈಗಿಂದೀಗಲೇ ನನ್ನ ಜೊತೆ ಹೊರಗಡೆ ಬರಬೇಕು, ನೀನು ಕಳಿಸ್ಕೊಡ್ಬೇಕು. ನೋಡಪ್ಪ, ಇವತ್ತು ಅಡಿಗೆ ಮನೆಯಲ್ಲಿ ಅವಳು ತುಂಬಾ ಕೆಲಸ ಇದೆ. ಇವತ್ತು ಬಿಟ್ಟು ನಾಳೆ ಬಾ. ಅಡ್ಗೆ ಮನೇಲಿ ನಾನ್ ಕೆಲಸ ಮಾಡೋದ? ಅಯ್ಯೋ, ನಿನಗೆ ಗೊತ್ತಿಲ್ಲ, ಹೋಗಮ್ಮ ಹೋಗಪ್ಪ. ಮುದಕ್ಕೆ, ಅವಳ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ. ಅವಳು ಕೆಲಸ ಮಾಡೋವರೆಗೂ ಇಲ್ಲೇ ಇದ್ದು ಕಾಯ್ತೀನಿ, ಆಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇದಕ್ಕೆ ನೀನೇನಾದ್ರೂ ಒಟ್ಟ ಬಂದು ನಿನ್ನ ಕತ್ತಿಗೆ ಬಾಯಿನ ಹಾಕ್ಬಿಟ್ಟು ಹಂಗಂಗೆ ರಕ್ತನ ಕಟ ಅಂತ ಕುಡ್ದು ತುಪ್ಪಕ್ಕತ್ತ ಮುಗಿದು ಬಿಡ್ತೀನಿ. ಇಲ್ಲೇ ಚಂಪಾ, ಕಿಚನ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ, ಕುಕ್ ಮಾಡ್ಬೇಕು. ಹೇಳಿದ್ದೀನಿ, ಹಳೆಲ್ಲ ಬರ್ತಾನೆ, ನೀವೇ ಹೋಗಿ ಮಾಡಿ. ಅವ್ನು ಯಾವ ಸೀಮೆ ಹಳೆಲ್ಲ ಬರ್ರೆ? ಮುನ್ರಾಜು, ಮುನ್ರಾಜು, ಯಾವನೇ ಒಂದು ಮುನ್ರಾಜು? ಲೇ ಚಂಪ ಚಮಲೆ, ನನ್ನ ಪಾಡಿ ನಾನು ರೂಮಲ್ಲಿ ಮಲ್ಕೊಂಡಿದ್ದೆ. ಇಲ್ಲಿ ಯಾರ ತಂದು ಮಲಸಿದ್ದು? ಏನದು? ಮಗನೇ, ನಿನ್ ಮೈ ಮೇಲೆ ಮುನ್ರಾಜು ದೆವ್ವ ಬಂದಿತ್ತು ಕಣೋ. ಯಾರು? ಆ ನಮ್ಮ ಕೆಂಗೇರಿ ಮುನ್ರಾಜನೇ? ಅಲ್ಲ ಕಣೋ, ಪಕ್ಕದ ಬೀದಿ ಮುನ್ರಾಜು ಬಂದು ತುಂಬಾ ಕಾಟ ಕೊಟ್ಬಿಡ್ತು ಕಣೋ. ನಿನ್ ಹೆಂಡತಿ ಕೈ ಹಿಡಿದು ನನ್ನ ಜೊತೆ ಸಂಸಾರ ಮಾಡು, ನನ್ನ ಜೊತೆ ಸಂಸಾರ ಮಾಡು ಅಂತ ಎಳಗಾಡಿಬಿಡ್ತು ಕಣೋ. ಏನೋ ಪಕ್ಕದ ಬಿಡಿ ಮುನ್ರಾಜ ಬಂದು ನನ್ನ ಹೆಂಡತಿ ಕೈ ಹಿಡಿದು ಹೇಳಿದ್ನೆ. ಅವ್ನು ಇನ್ನೊಂದ್ಸಲ ಬರ್ಲೆ, ಅವನು ಮೈ ಮುಳಗಳನ್ನ ಹಂಗಾಗಿ ಎಣಸ್ಬಿಡ್ತೀನಿ. ದೆವ್ವ ಬರೋದು ನಿನ್ನ ಮೈ ಮೇಲೆ ಇದೆ, ನಿನಗೆ ಹೇಗೋ ಗೊತ್ತಾಗುತ್ತೆ? ಹೇಗಾದ್ರೂ ಮಾಡಿ ಮಂತ್ರವಾದಿನ ಕಲಿಸಿ ಈ ದೆವ್ವಕ್ಕೆ ಒಂದು ಗತಿ ಕಾಣಿಸ್ಲೇಬೇಕು. ಅದು ಮಾತೃಶ್ರೀ ನಂಗಮ್ಮನವ್ರೆ, ನನಗೆ ಒಬ್ಬ ಒಳ್ಳೆ ಮಂತ್ರವಾದಿ ಗೊತ್ತಿದ್ದಾನೆ. ಕರ್ಸೋದಾದ್ರೆ ಅವನನ್ನೇ ಕರ್ಸೋಣ. ನೀವೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ಓಂ ಹ್ರೀಂ ಫಟ್ ಕಳ್ಳು ಕಳ್ಳು ದಬಾಯ್ ಸ್ವಾಹ, ಕಳ್ಳು ಕಳ್ಳು ಮಟಾಯ್ ಸ್ವಾಹ. ಏನ್ ಮುಖ ನೋಡ್ತೀರಾ? ಕೂತ್ಕೊಡ್ರ. ಮಂತ್ರವಾದಿಗಳೇ, ನನಗೆ ಹಿಂಗೆ ದಂಡನ ಅಂತ ಬಾರಿಸ್ತಾ ಇದ್ರ? ದೆವ್ವ ಮೇಡ್ಕೊಂಡಿರೋದು ನಮ್ಮ ಬಾವಂಗೆ. ದೆವ್ವ ನೋಡ್ಸ್ಬೇಕಾದ್ರೆ ಎದುರುಗಡೆ 2 ಜೀವಿಗಳು ಕೂತಿರ್ಬೇಕು. ನೀವು ಗಂಡಸ್ರ? ನಿಮ್ಗೆ ಯಾಕಿಂತ ಅನುಮಾನ? ಗಂಡಸಾದ್ರೆ ತೆಪ್ಪಗಿರಿ, ಹೆಂಗಸಾದ್ರೆ ಮಾತಾಡಿ. ಮಂತ್ರವಾದಿಗಳೇ, ಪಕ್ಕದ ಬಿದ್ದಿ ಮುನ್ರಾಜು ದೆವ್ವಾಗಿ ನನ್ನ ಹವಿ ಮೈ ಮೇಲೆ ಬಂದು ದಿನಾ ನನಗೆ ಕಾಟ ಕೊಡ್ತಾ ಇದ್ದಾನೆ. ಓಂ ಭೀಂ ಭಟ್ ಸ್ವಾಹ, ಕಳ್ಳು ಕಳ್ಳು ದಬಾಯ್ ಸ್ವಾಹ, ಕಳ್ಳು ಕಳ್ಳು ಮಟಾಯ್ ಸ್ವಾಹ. ಮಂಜುನಾಥ್ ನೋಡಿದ್ರೆ ಅವ್ನು ಏನ್ ಮಾಡ್ತಾನೆ ಅಂತ ತಿಳಿಯುತ್ತೆ. ಇಲ್ಲೇನು ತಿಳಿತಾನೆ ಇಲ್ಲ. ಮಂತ್ರವಾದಿ ನೀನೋ ನಾನು? ನನಗ್ ಮಾತ್ರ ತಿಳಿಯುತ್ತೆ. ಮುನ್ರಾಜು ಒಂದು ಡಬ್ಬ ಅಂಗಡಿ ಇಟ್ಟಿದ್ದ, ಇವರ ಡಬ್ಬ ಪ್ರೇಮಿ ಆಗಿದ್ದ. ನೋ, ಆ ವಿಷಯ ನನ್ಗೆ ಗೊತ್ತೇ
ಇರ್ಲಿಲ್ಲ. ಆದ್ರೆ ಇವನು ಗೊತ್ತಲ್ಲ, ಸಾಯಿಫ್ ಅಲಿ ಖಾನ್ ಕರೀನಾ ಕಪೂರ್ ಹೆಸರನ್ನ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡಂಗೆ ಇವನು ನಿಮ್ಮ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದಾನೆ. ನೀವು 7 ದಿವಸ ಶವರಲ್ಲಿ ಸ್ನಾನ ಮಾಡಕ್ ಹೋಗ್ಲೇಬೇಡಿ. ಕೊತ್ತ ಕೊತ್ತ ಅನ್ನೋ ನೀರನ್ನು ಬಿಟ್ಟು ನಿಮ್ಮನ್ನ ಸಾಯಿಸ್ಬಿಡ್ತಾನೆ. ನೀವು ಹೋಗಿ ಮುನ್ರಾಜನ್ ಕರ್ಕೊಂಡ್ ಬನ್ನಿ. ನಿಮ್ಮ ಹೆಸರು ಜಾಜಿನ? ಅಲ್ಲ, ಅವ್ರ ಹೆಸರು ಜಾಜಿ. ಮತ್ತೆ ಕಳಿಸಿ, ಅವ್ರನ್ನ ಕರೆಸಿ. ಮಂತ್ರವಾದಿಗಳೇ, ಎಲ್ಲಾದ್ರೂ ಹೊಸ ದೋಸೆ ಹೋಟ್ಲು ಓಪನ್ ಆಗಿದೆ ನೋಡಿ. ಹೊಸ ಸ್ಮಶಾನ ಓಪನ್ ಆಗಿದೆ, ಕಳಿಸ್ಲಾ? ಯಾವ ಮನೆ ಹಬ್ಬಿ? ನಾನು ಕಡಲೆ ಪಕ್ಕದ ಬೀದಿ ಮುನ್ರಾಜ. ಕಿಚ್ಕೊಡ ಅಂತ ಹೇಳೋಕೆ. ಸಾರಿ ಮುನ್ರಾಜ್ ಅವರೇ, ಪ್ಲೀಸ್ ಕೂತ್ಕೊಳ್ಳಿ. ಏನೇ ಇವನು ನಡು ಮನೇಲಿ ಇಷ್ಟೆಲ್ಲ ಗಲೀಜು ಮಾಡ್ಬಿಟ್ಟು ಅವನು ಏನ್ ಮಾಡ್ಕೊಂಡು? ಯಾಕೋ ನನ್ನ ಮೇಲೆ ಇಷ್ಟೊಂದು ಚುಟ್ಟು ಯಾಕೆ ನಿಂತಾರ ಹೊಡಿತಾ ಇದೆಯಾ? ಯಾರು ನೀನು? ಹೇಳೋನ್ಗೆ ನನ್ನ ಪಕ್ಕದ ಬೀದಿ ಮುನ್ರಾಜ್ ಅಂತ ಹೇಳೋನ್ಗೆ. ಪಕ್ಕದ ಬಿದ್ದು ಮುನ್ರಾಜ್ ಕಣಪ್ಪ. ವಿದ್ಯೆ ಮುಂದೆ ನೋಡ್ರೆ ಬಂದು ಬಾಗಿಲು ಸೇರ್ಕೋ. ಕೈಲಾಸದ ಬಾಗಿಲು ಕಣ, ಕೈಲಾಸದ ಬಾಗಿಲನ್ನು ತಕ್ಕೊಂಡು ಎಲ್ಲರೂ ಅಂತ ಸ್ವಾಗತ ಕೊಡ್ತಾ ಇದ್ರು. ಆದ್ರೂ ಹೋಗ್ಲಾರ್ದ ಮಗ ನಾನು. ಇನ್ನು ಇವಂತ ಸ್ವಲ್ಪ ಬಾಟ್ ಒಳಗಡೆ ಹೋಗ್ತೀನಿ. ಅಯ್ಯೋ ಎಂತ ದಡ್ಡ ಕರ್ಕೊಂಡ್ ಬಂದಿದ್ರು. ನೋಡ, ನಾನು ಈ ಬಾಟ್ನ ಒಳಗಡೆ ಬರ್ಬೇಕು ಅಂದ್ರೆ ನನ್ಗೆ ಇನ್ನೂ 7 ದಿನ ಟೈಮ್ ಬೇಕಾ? 7 ದಿನ ಟೈಮ್ ಯಾಕೆ? ಇವ್ನು ಎಲ್ಲಿಂದ ಹಿಡ್ಕೊಂಡ್ಬಂದ್ರು? ಬರೀ ಪ್ರಶ್ನೆಗಳು ಕೇಳ್ತಾನೆ. ನಾನು ಪಕ್ಕದ ಬೀದಿ ಮುನ್ರಾಜ ಇದ್ದೀನಲ್ಲ, ಜಾಜಿಯನ್ನು ಅವ್ರಿಗೆ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಅವಳ ಕಡೆಯಿಂದ ನನಗೆ ಪ್ರೀತಿ ಸಿಗ್ತಾ ಇಲ್ಲ. ಅವಳ ಪ್ರೀತಿ ಸಿಕ್ಕಾದ್ಮೇಲೆ ನಾನು ಬಂದು ನೀನ್ ತೋರ್ಸೋ ಬಾಟ್ಲ್ ಒಳಗಡೆ ಸೇರ್ಕೋತೀನಿ. 7 ದಿನ ಆದ್ಮೇಲೆ ಹಿಂದೂ ಮುಂದೆ ನೋಡ್ದೆ ಬಂದು ಬಾಗಿಲು ಸೇರ್ಕೋಬೇಕು. ಏನ್ ಆಟ ಮಾಡ್ತಾನ? ನಾನು ಬಂದು ಸೇರ್ಕೊಳ್ಳಿಲ್ಲ ಅಂದ್ರೆ ಏನ ಮಾಡ್ತೀಯ? ದೆವ್ವ ಕಿಟಕಿಯಿಂದ ಆಚೆ ಓಡಂತು. ಅಷ್ಟಕ್ಕೆ ಖುಷಿ ಪಡ್ಬೇಡಿ, ದೆವ್ವ ಮತ್ತೆ ಬರುತ್ತೆ. ನೀವು ನಿಮ್ ಗಂಡನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ. ಆ ದೆವ್ವ ನಿಮ್ಗೆ 7 ದಿನ ಟೈಮ್ ಕೊಟ್ಟಿದೆ. 7 ದಿನ ನೀವು ನಿಮ್ ಗಂಡನ್ನ ಎಕ್ಕ ಚಿಕ್ಕಿ ಲವ್ ಮಾಡ್ಬೇಕು. ನೀವು ಯಾವ ತಂಟೆ ತಾಕತ್ರ ಅದು ತೆಗಿಬಾರ್ದು. ಅಕಸ್ಮಾತ್ ತಾಪತ್ರ ತೆಗೆದ್ರಪ್ಪ, ಗಂಟ್ಲ ಬಾಯಕ್ ರಕ್ತ ಹೀರ್ಬಿಡುತ್ತೆ. ಗಂಡ ಹೆಂಡತಿ ಕೈ ಹಿಡ್ಕೊಂಡು ಬರ್ತಾ ನೋಡ್ತಾ ಇದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅತ್ತೆ, ಇವ್ರು ನನ್ನ ಹಬಿ ಅಲ್ಲ, ಪಕ್ಕದ ಬೀದಿ ಮುನಿರಾಜು. ಸಾಕು ಸುಮ್ನಿಲ್ಲಮ್ಮ. ಪಕ್ಕದಲ್ಲಿ ಗಂಡ ನಿಂತ್ಕೊಂಡು ಪಕ್ಕದ ಬೀದಿ ಮುನ್ರಾಜ್ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಸ್ವಲ್ಪನಾದ್ರೂ ನಾಚಿಕೆ ಬೇಡವಾ? ಯಾರಾದ್ರೂ ಜಾಜಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಹುಟ್ಲಿಲ್ಲ ಅನ್ಬಿಡ್ತೇನೆ. ಎಲ್ಲ ಕಳ್ಕೊಂಡು ಹೋಗ್ತಾ ಇದೀಯಪ್ಪ. ಹಿಂದಿಗೆ ಆಡಿ ಕರ್ಕೊಂಡು ಹೋಗ್ತಾ ಇದೀನಿ, ನೀನು ಬರ್ತೀಯ? ಯಾರಾದ್ರೂ ನಮ್ಮಿಬ್ಬರ ನಡೆಗೆ ವಿರುದ್ಧವಾಗಿ ಬಂದ್ರಿ ಅಂದ್ರೆ ಅವ್ರನ್ನ ಮುಸೆ ಮರಕ್ಕೆ ಉಲ್ಟುಲ್ಟ ನೇತಾಕ್ಬಿಡ್ತೀನಿ. ಅವರಿಬ್ರು ಕೈಗೆ ಹಿಡ್ಕೊಂಡು ಹೋಗ್ತಾರೆ, ನಂಗೆ ಇಷ್ಟ ಆಗ್ತಾ ಇಲ್ಲ. ಚಂಪಾ, ನೀನು ಸ್ವಲ್ಪನೂ ಬುದ್ಧಿ ಇಲ್ಲ ಕಣೆ. ಅಲ್ಲ, ನನ್ನ ಸೊಸೆ ಕೈ ಇಟ್ಕೊಂಡು ಹೋಗ್ತಾ ಇರೋದು ನನ್ನ ಮಗನ ಜೊತೆ ಅಲ್ಲ, ಪಕ್ಕದ ಬೀದಿ ಮುನ್ರಾಜ ಜೊತೆ. ಯಾರೇ ನೀನು? ನೀನ್ ಯಾಕೆ ನನಗೆ ತಿಂಡಿ ತಂದೆ? ಇವಳಕ್ಕೆ ನನಗೆ ತಿಂಡಿ ತಂದ? ಆಕ್ಚುಲಿ ನಾನೇ ತರ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ಇವಳು ತಂದಿದ್ದಾಳೆ. ಬೇಗ ಬೇಗ ತಿಂಡಿ ತಿಂತು. ಯಾಕೆ? ತಿಂದಿದ್ದೆಲ್ಲ ಅರಗಬೇಕಲ್ವಾ? ಅದಕ್ಕೆ ತಿಂದಾದ್ಮೇಲೆ ನಾನು ನಿನ್ನ ಉಲ್ಟುಲ್ಟ ಡ್ಯಾನ್ಸ್ ಮಾಡೋಣ. ಸೀನಾ 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 ಸುಂಟ್ರಗಾಳಿ ಸೀನಾ, ನೀನು ನಮ್ಮ ಮನೆಗೆ ಬಂದು ನನ್ನ ಭಾಗ್ಯದ ಬಾಗಿಲನ್ನೇ ತೆರೆಸ್ಬಿಟ್ಟಲ್ಲೇ. ಲೇ, ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಬೆಡ್ರೂಮ್ಗೆ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ನ ತೆಗೆದು ಬಿಸಾಕೋದೊಂದು ಬಾಕಿ ಕಣ. ಆ ಪಕ್ಕದ ಬೀದಿ ಮುನ್ರಾಜನ ನನ್ನ ಮೈ ಮೇಲೆ ಬರ್ಸ್ಕೊಂಡಿದ್ದು ಮನೆಯವರೆಲ್ಲರೂ ಗಡ ಗಡ ಕಣ. ಲೈ, ಹೇಳೋದು ಹೇಳಿದೆ, ಬರೀ 7 ದಿವಸ ಮಾತ್ರ ಲವ್ವಿಂದ ನೋಡ್ಕೊ ಅಂತ ಹೇಳ್ಬಿಟ್ಟಲ್ಲ. ಇನ್ನೊಂದ್ಸಲ ನಮ್ಮ ಮನೆಗೆ ಬಂದು ಆ ಡೇಟ್ನ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡ್ಕೊಡ, ನಾನು ಜೀವನ ಪರ್ಯಂತ ನಿನಗೆ ಹುಣಿಯಾಗಿದ್ದು ಬಿಡ್ತೀನ. ಒಬ್ಬೊಬ್ಬರು ಗಿರ್ಗಿಟ್ಲೆ ಆಗ್ಬಿಡ್ತೀನಿ ಮಗ ನಾನು. ಜೈ ಭದ್ರಕಾಳಿ, ಜೈ ರುದ್ರಕಾಳಿ, ಜೈ ಮಹಾಕಾಳಿ.
ಯಾರಪ್ಪ ನೀವು? ನಾನು ಮಂತ್ರವಾದಿ ಮಾಯಣ್ಣ. ನನಗೆ ಬೇಕಾಗಿರೋದು ಇಲ್ಲೇ ಎಲ್ಲ ಇದೆ. ಏನ್ ನಿಂಬೆ ಹಣ್ಣ? ನನಗೆ ಬೇಕಾಗಿರೋದು ಪಕ್ಕದ ಬೀದಿ ಮುನರಾಜು ದೆವ್ವ. ಪಕ್ಕದ ಬೀದಿ ಮುನ್ರಾಜು ದೇವ ನಮ್ ಭಾವನ್ ಮೈ ಮೇಲಿದೆ. ಎಲ್ಲಿದ್ದಾನು ಅವನು? ಇಲ್ಲಿ ಮುನರಾಜು ಏನು ಈ ಕೂಡ್ಲೆ ಈ ಬಾಡಿನ ಬಿಟ್ಟು ತೊಲಗು. ತೊಲಗಿಲ್ಲ ಅಂದ್ರೆ ನಾನು ಬಿಡದಿಲ್ಲ. ಜಾಸ್ತಿ ಟೆಂಪಲ್ ತಿಂದಿವ್ರೆ ಹೊಡಿಬೇಡಿ ಅಂತ ಹೇಳ್ರಿ. ಅಪ್ಪ ಮಾಯಣ್ಣ, ನಮ್ಮ ಎತ್ತು ತಾಯಣಿಗೂ ನಾನು ಪಕ್ಕದ ಬೀದಿ ಮುನ್ರಾಜು ಅಲ್ಲಣ್ಣ, ಪಾಂಡ್ರಂಗ ಗಂಟಗಲೆ. ಕೈ ಮೇಲೆ ಜಾತಿ ಅಂತ ಹತ್ತು ಹಾಕಿಸ್ಕೊಂಡಿದ್ದೆ ಅಂದ್ಮೇಲೆ ನೀನು ಮುನಿರಾಜು ದವಾನೆ. ಅಯ್ಯೋ ಅಣ್ಣ, ಇದು ಅಚ್ಚೆ ಅಲ್ಲಣ್ಣ, ಸ್ಕೆಚ್ ಪೆನ್ ತಗೊಂಡು ಗೀಚ್ಕೊಂಡಿರೋದು. ಯಾಕೆ ಹೀಗ್ ಮಾಡಿದ್ರಿ? ಅದು ಜಾಜಿ ಜಂಬಲ್ ತಿನ್ನಿಯವ್ರೆ, ನೀವು ಯಾವಾಗ್ಲೂ ನನ್ನ ಸಾಮೀಪ್ಯನೇ ಇರಬೇಕು, ಹೇಗಾದ್ರೂ ಮಾಡಿ ನಾನು ನಿಮ್ಮ ಪ್ರೀತಿನೇ ಪಡಿಬೇಕು ಅಂತ ನಾನು ಆ ಸುಂಟರಗಾಳಿ ಸೀನ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ಬಿಡ್ಬೇಕಂದ್ರೆ. ನಿನ್ನ ಬಾಯಿಂದ ನಿಜ ಹೊಡಿಸ್ಬೇಕು ಅಂತ ನಾವು ಒಂದ್ ನಾಟಕ ಆಡಿದ್ವಿ. ಅಂದ್ರೆ ನೀನ್ ಯಾರು ತಂದೆ? ನಾನು ಮಂತ್ರವಾದಿ ಮಾಯಣ್ಣ ಅಲ್ಲ, ಮಸಾಲ ದೋಸೆ ಪದ್ದು.